ಹೆಸರು ಗಣೇಶ್ ಅಂತೇಳಿ ಇಲ್ಲಿ ಗುರುಗುಂಟ ಗ್ರಾಮದ ಚಿಕ್ಲರದೊಡ್ಡಿಯಲ್ಲಿ ಇದು ಹತ್ತಿ ಬೆಳೆಗೆ ಅಗ್ರಿ ಮಾಸ್ನ ಸ್ಪ್ರೇ ಮಾಡಿಸಿದ್ವಿ. ಕಾಪು ಉದುರ್ತಾವ ಅಂತೇಳಿ ಕೊಟ್ಟಿದ್ವಿ. ಯಾವ ಥರ ಅನ್ಸೈತೆ ಅಂತೇಳಿ ಅವ್ರಿಗೆ ಕೇಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಕಾಳಪ್ಪ ಅಂತ. ಎಷ್ಟು ಎಕರೆ ಐತೆ ಸರ್ ಹೊಲ? 2 ಎಕರೆ ಐತ್ರಿ. ಇದಕ್ಕೆ ನಮ್ಮ ಅಗ್ರಿ ಮಾಸ್ನ ಹೊಡೆದ್ರಲ್ಲ ಸರ್, ಯಾವ ಥರ ಅನ್ಸೈತೆ ಸರ್ ನಿಮ್ಗೆ ರಿಸಲ್ಟ್? ಚಲೋ ಅನಿಸೈತ್ರಿ. ಚಲೋ ಅನ್ಸೈತಲ್ಲ ಸರ್? ಒಂದು ಗಿಡಕ್ಕೆ ಕಾಪು ಎಷ್ಟು ಹಿಡ್ದಾವ ಸರ್? ಹಿಡ್ದಾವ್ರಿ ಒಂದು 10-20 ಹೆಚ್ಚು ಕಡಿಮೆ ಒಂದು 40ರಿಂದ 50 ಹಿಡ್ದಾವ ಸರ್. ನಿಮ್ಮ ಇನ್ನೂ ಒಂದು ಹೊಲಕ್ಕೆ ಸರ್ ನಾವು ಇದು ಕೆಂಪು ರೋಗಕ್ಕೆ ಅಂತೇಳಿ ಪುಡಿ ಕೊಟ್ಟಿದ್ವಲ್ಲ ಸರ್, ನಿಮ್ಗೆ ಅದೇ ಕಂಟ್ರೋಲ್ ಆಗೈತೆ ಸರ್? ಕಂಟ್ರೋಲ್ ಮಾಡಿದ್ರಿ. ಕಂಟ್ರೋಲ್ ಕೆಲಸ ಮಾಡೈತೆ ಸರ್? ಕೆಲಸ ಆಗೈತೆ. ಎಲ್ಲ ಪಂಗ್ಲಂಗ್ಲಿ ಚೆನ್ನಾಗಿ ಚೆನ್ನಾಗಿ ಬಂದೈತೆ ಬೆಳೆ? ಚೆನ್ನಾಗಿ ಬಂದೈತೆ. ಇವಾಗ ನೀವು ಬಳಸೋದಕ್ಕಿಂತ ಮುಂಚೆ ಇದು ಹೊಡೆದಾದ್ಮೇಲೆ ಬದಲಾವಣೆ ಆಗೈತೆ ಅಲ್ಲ? ಬದಲಾವಣೆ ಆಗೈತೆ. ಇದರಿಂದ ನೀವು ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ರಿ, ಚಲೋ ಐತ್ರಿ. ಎಣ್ಣೆ ತಗೋರಿ ಕಂಪ್ನಿ. ಬಳಸಬಹುದಂತ ಹೇಳ್ಬೋದು. ಓಕೆ, ಇವರೇ ಹೇಳ್ತಿದ್ದಾರೆ, ನಾವಲ್ಲ, ಸ್ವತಃ ರೈತರೇ ಹೇಳ್ತಾ ಇದ್ದಾರೆ. ಇದನ್ನ ಹೊಡೆಯೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಅದ್ರ ಜೊತೆಗೆ ಕಡಿಮೆ ಖರ್ಚಲ್ಲಿ ಇಳುವರಿ ಚೆನ್ನಾಗಿ ತೆಗಿಬಹುದು. ಪ್ರತಿಯೊಬ್ಬರು ಕೂಡ ಬಳಸಬಹುದು, ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಪ್ರತಿಯೊಂದು ಯಾವುದೇ ಬೆಳೆಗಳಾಗಿರ್ಲಿ ಆ ಬೆಳೆಗಳಿಗೆ ನಮ್ಮ ವೆಸ್ಟೀಜಲ್ಲಿರುವಂಥ ಎಣ್ಣೆ ಗೊಬ್ಬರಗಳನ್ನು ಬಳಸಿ ಇಳುವರಿಯನ್ನು ತೆಗೆದುಕೊಳ್ಳಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.